ಬಿಗ್ ಬಾಸ್ ಕನ್ನಡ 11ರ ಫೈನಲ್ ಸ್ಪರ್ಧಿಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ಆರಂಭವಾಗಿವೆ. ಈ ಸೀಸನ್ನಲ್ಲಿ ಯಾರು ಟಾಪ್ 5 ಸ್ಪರ್ಧಿಗಳಾಗಿ ಫೈನಲ್ಗೆ ಪ್ರವೇಶ ಪಡೆಯಲಿದ್ದಾರೆ ಎಂಬ ಕುತೂಹಲ ಮೂಡಿದೆ. ಹನುಮಂತ, ತ್ರಿವಿಕ್ರಮ್, ಉಗ್ರಂ ಮಂಜು, ರಜತ್ ಮತ್ತು ಭವ್ಯಗೌಡ ಅವರ ಹೆಸರುಗಳು ಫೈನಲ್ಗೆ ಪ್ರಬಲವಾಗಿವೆ. ಆದ್ರೆ ಈಗ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪಾ ಆ ಟ್ವಿಸ್ಟ್ ಅಂತೀರಾ? ಅದರ ಬಗ್ಗೆ ನಾವು ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಹೌಸ್ ನಲ್ಲಿ ಟಿಕೆಟ್ ಟು ಫಿನಾಲೆಗಾಗಿ ಸ್ಪರ್ಧಿಗಳ ನಡುವೆ ಜಿದ್ದಿನ ಹೋರಾಟ ಜೋರಾಗಿದೆ. ಇದರಿಂದಾಗಿ ಸ್ಪರ್ಧಿಗಳ ಎದೆಯಲ್ಲಿ ಭಯ ಶುರುವಾಗಿದೆ. ಅಲ್ಲದೆ ಈ ವಾರ ಸ್ಟ್ರಾಂಗ್ ಸ್ಪರ್ಧಿ ಭವ್ಯಗೌಡ ದೊಡ್ಡಮನೆಯಿಂದ ಹೊರಹೋಗಲಿದ್ದಾರೆ ಎನ್ನಲಾಗ್ತಿದೆ. ಹೌದು, 9 ಜನರು ಫಿನಾಲೆಗೆ ಹೋಗಲು ತಮ್ಮ ಕೈಲಾದಷ್ಟು ಟಫ್ ಫೈಟ್ ನೀಡ್ತಿದ್ದಾರೆ. ಈಗಾಗಲೇ ಕೆಲವರು ಫಿನಾಲೆ ಟಿಕೆಟ್ ರೇಸ್ನಿಂದ ಹೊರಬಿದ್ದಿದ್ದಾರೆ. ದೊಡ್ಡಮನೆಯಲ್ಲಿ ಟಾಸ್ಕ್ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಆಟದ ಜೊತೆಗೆ ಹೊಡೆದಾಟ, ಬಡಿದಾಟಗಳು ಕೂಡ ಜೋರಾಗಿ ನಡೀತಿವೆ. ಭವ್ಯಗೌಡ, ಧನ್ರಾಜ್, ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದು, ಇವರುಗಳಲ್ಲಿ ಈ ವಾರ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಹೊರ ಹೋಗುವುದು ಖಚಿತವಾಗಿದೆ. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಭವ್ಯಗೌಡ ಅವರನ್ನ ಮನೆಯಿಂದ ಹೊರ ಹಾಕುವಂತೆ ನೆಟ್ಟಿಗರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಕಳೆದ ಟಾಸ್ಕ್ ನಲ್ಲಿ ಹನುಮಂತು ಮೇಲೆ ಹಲ್ಲೆ ಮಾಡಿದ್ದು. ಇಂದಿನ ಟಾಸ್ಕ್ ನಲ್ಲಿ ಚೂಮಂತ್ರ ಚಿತ್ರತಂಡದ ನಾಯಕ ಶರಣ್ ಮತ್ತು ನಟಿ ಅದಿತಿ ಬಿಗ್ ಮನೆಗೆ ಹೋಗಿದ್ದು, ಅವರ ಎದುರೇ ಟಾಸ್ಕ್ ನಡೆಸಲಾಗಿದೆ. ಇದರಲ್ಲಿ ಗೆದ್ದವರು ಫೈನಲ್ ಟಿಕೆಟ್ ಪಡೆಯುತ್ತಾರೆ. ಈ ಟಾಸ್ಕ್ ನಲ್ಲಿ ಭವ್ಯ, ತ್ರಿವಿಕ್ರಮ್, ಹನುಮಂತು ಮತ್ತು ರಜತ್ ಆಡ್ತಾರೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಭವ್ಯ ಕಳಪೆ ಪ್ರದರ್ಶನ ನೀಡಿದ್ದು, ಬಿಗ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ವೋಟಿಂಗ್ ಲೈನ್ ನಲ್ಲಿ ಭವ್ಯಗೌಡ ಮನೆಯಿಂದ ಹೊರ ಹೋಗಬೇಕು ಎನ್ನುವುದಕ್ಕೆ ಜನ ಹೆಚ್ಚು ವೋಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಎಲ್ಲ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಭವ್ಯಗೌಡ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.